ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಈಗ ಬಹುದೊಡ್ಡ ಸಂಕಟ ಎದುರಾಗಿದೆ. ಮಾಹಿತಿ ಕಲೆ ಹಾಕಲು ಪ್ರತಿ ದೇಶ ತನ್ನದೇ ಆದಂತ ತಂತ್ರಗಳನ್ನ ಉಪಯೋಗಿಸುವುದು ಸರ್ವೇ ಸಾಮಾನ್ಯ. ಆದರೆ ಚೀನಾ ಮತ್ತು ರಷ್ಯಾ ಅನುಸರಿಸುತ್ತಿರುವಂತಹ ತಂತ್ರಗಳು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ತಂತ್ರದಿಂದ ಅಮೆರಿಕಾಗೆ ಈಗಾಗಲೇ ಸಾಕಷ್ಟು ಹೊಡೆತ ಬಿದ್ದಿದೆ. ಹಾಗಾದ್ರೆ ಚೀನಾ ಮತ್ತು ರಷ್ಯಾ ಅನುಸರಿಸಿದ ತಂತ್ರ ಯಾವುದು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ನಾವು ಸಾಮಾನ್ಯವಾಗಿ ಬೇಹುಗಾರಿಕೆ ಎಂದರೆ ಓರ್ವ ವ್ಯಕ್ತಿ ತನ್ನ ತನಿಖಾ ಸಾಮರ್ಥ್ಯ ಹಾಗೂ ಚಾತುರ್ಯದಿಂದ ಬೇಹುಗಾರಿಕೆ ಮಾಡುವುದನ್ನ ಕೇಳಿದ್ದೇವೆ. ಆದರೆ ಈ ಬೇಹುಗಾರಿಕೆ ತುಂಬಾನೇ ಡಿಫರೆಂಟ್ ಆಗಿದೆ. ಇಲ್ಲಿ ಭಾವನೆಗಳೇ ಬೇಹುಗಾರಿಕೆಗೆ ಪ್ರಮುಖ ಅಸ್ತ್ರವಾಗಿರುತ್ತೆ. ಐಟಿ ಲೋಕದಲ್ಲಿ ಅನೇಕರು ನೆಮ್ಮದಿ ಹಾಗೂ ಸಂತೋಷದ ಹುಡುಕಾಟದಲ್ಲಿರ್ತಾರೆ. ಸ್ನೇಹ ಸಂಬಂಧದ ಆಸರೆಯನ್ನ ಹುಡುಕ್ತಾ ಇರ್ತಾರೆ. ಅಂತವರನ್ನೇ ಈ ಸುಂದರಿಯರು ಪಟಾಯಿಸಿ ತಮ್ಮ ಬಲೆಗೆ ಬೀಳಿಸಿಕೊಳ್ತಾರೆ. ಅಮೆರಿಕಾದ ಗೌಪ್ಯ ವಿಚಾರವನ್ನ ಕಲೆ ಹಾಕಲು ಚೀನಾ ಹಾಗೂ ರಷ್ಯಾ ಸೆಕ್ಸ್ ವಾರ್ಫೇರ್ಗೆ ಮುಂದಾಗಿದೆ. ಇದೇನಿದು ಹೊಸ ಯುದ್ಧ ಅನ್ಕೊಂಡ್ರ? ಹೌದು, ಹೊಸ ಯುದ್ಧನೇ. ಹುಡುಗಿಯರನ್ನ ಜಾಲವಾಗಿ ಉಪಯೋಗಿಸಿಕೊಂಡು ಅಮೆರಿಕಾದ ಅಧಿಕಾರಿಗಳನ್ನ ಕೆಡ್ಡಕ್ಕೆ ತಳ್ಳುವಂತಹ ಮಾಸ್ಟರ್ ಪ್ಲಾನ್ ಇದಾಗಿದೆ. ಇದೀಗ ರಷ್ಯಾ ಮತ್ತು ಚೀನಾ ಈ ಮಾಸ್ಟರ್ ಪ್ಲಾನ್ಗೆ ಮುಂದಾಗಿದೆ. ಅಧಿಕಾರಿ ವರ್ಗದಲ್ಲಿರುವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಚೀನಿ ಹಾಗೂ ರಷ್ಯಾ ದೇಶದ ಸುಂದರಿಯರು ಅಧಿಕಾರಿಗಳನ್ನ ನಂಬಿಸಿ ವಿವಾಹವಾಗಿ ಮಕ್ಕಳನ್ನ ಪಡೆಯುವವರೆಗೂ ಈ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಈ ಸಂದರ್ಭದಲ್ಲಿ ಸುಂದರಿಯರು ಅವರಿಗೆ ಬೇಕಾದ ಎಲ್ಲ ರಹಸ್ಯ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಮೆರಿಕಾದ ಸಿಲಿಕಾನ್ ವ್ಯಾಲಿ ವಿಶ್ವ ತಂತ್ರಜ್ಞಾನದ ದೈತ್ಯ ಕಂಪನಿಗಳ ತಾಣವಾಗಿದ್ದು, ಈ ಕಂಪನಿಗಳ ಮಾಹಿತಿಯನ್ನ ಕದ್ದು ಚೀನಾ ಹಾಗೂ ರಷ್ಯಾಗೆ ನೀಡುವಲ್ಲಿ ಸುಂದರಿಯರು ಯಶಸ್ವಿಯಾಗುತ್ತಿದ್ದಾರೆ. ಈ ಸುಂದರಿಯರ ಮೊದಲ ಟಾರ್ಗೆಟ್ ಕಂಪನಿಯ ಸಿಇಒ ಹಾಗೂ ಮಾಲೀಕರು. ಲಿಂಕ್ಡ್ ಇನ್ ಸೇರಿದಂತೆ ಹಲವಾರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಅವರನ್ನ ಪರಿಚಯ ಮಾಡಿಕೊಂಡು ತಮ್ಮ ಕಾರ್ಯ ಸಾಧನೆಗೆ ಮುಂದಾಗ್ತಾರೆ. ಇನ್ನು ಕೆಲವೊಮ್ಮೆ ವ್ಯಾವಹಾರಿಕ ಕಾನ್ಫರೆನ್ಸ್ ಗಳಲ್ಲಿ ಪರಿಚಯವಾಗಿ ವ್ಯವಹಾರದ ಮಾತುಕತೆ ಜೊತೆಗೆ ಸ್ನೇಹ ಬೆಳೆಸಿಕೊಳ್ತಾರೆ. ಪ್ರೀತಿ ಪ್ರೇಮ ವಿಷಯಗಳನ್ನ ಮುಂದಿಟ್ಟುಕೊಂಡು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಇತ್ತೀಚೆಗೆ ಅಮೆರಿಕಾದ ಪಾಮಿರ್ ಕನ್ಸಲ್ಟಿಂಗ್ ಸಂಸ್ಥೆಯ ಮುಖ್ಯ ಗುಪ್ತಚರ ಅಧಿಕಾರಿ ಈ ಕುರಿತು ಮಾತನಾಡಿದ್ದು, ಹಲವು ಸುಂದರಿಯರು ಲಿಂಕ್ಡ್ ಇನ್ ಮೂಲಕ ನನ್ನನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. 2018ರ ಪೊಲಿಟಿಕೋ ವರದಿ ಪ್ರಕಾರ ರಷ್ಯಾ ಈ ಹಿಂದೆ ಉನ್ನತ ಮಟ್ಟದ ವೇಶ್ಯರನ್ನ ಬಳಸಿಕೊಂಡು ಗೌಪ್ಯ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡ್ತಿತ್ತು. ಅಮೆರಿಕಾದ ರಹಸ್ಯವನ್ನ ತಿಳಿಯಲು ಚೀನಾ ಇತರ ವಿಧಾನಗಳನ್ನು ಬಳಸಲು ಮುಂದಾಗಿತ್ತು. ಅಮೆರಿಕಾದಲ್ಲಿ ಸ್ಟಾರ್ಟ್ಅಪ್ ಸ್ಪರ್ಧೆಗಳನ್ನ ಏರ್ಪಡಿಸಿ ಅಲ್ಲಿನ ಸೂಕ್ಷ್ಮ ಯೋಜನೆಯ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಿದ್ವು. ಹಾಗೆ ಈ ಸ್ಪರ್ಧೆ ಯೋಜನೆ ಮಾಡುವ ಮುಖಾಂತರ ಅನೇಕ ಅಮೆರಿಕ ಕಂಪನಿಗಳ ಮಾಹಿತಿಯನ್ನು ಕೂಡ ಚೀನಾ ಕಲೆ ಹಾಕಿತು. ಹಾಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಕಳೆದ 4 ವರ್ಷಗಳಲ್ಲಿ ಅಮೆರಿಕಾದಲ್ಲಿ 60ಕ್ಕೂ ಹೆಚ್ಚು ಬೇಹುಗಾರಿಕೆಯ ಪ್ರಯತ್ನವನ್ನ ಮಾಡಿತ್ತು. ರಷ್ಯಾ ಮತ್ತು ಚೀನಾ ಅಮೆರಿಕಾದ ಮೇಲೆ ಬೇಹುಗಾರಿಕೆ ನಡೆಸಲು ಕ್ರಿಪ್ಟೋ ವಿಶ್ಲೇಷಕರು, ಉದ್ಯಮಿ ಹಾಗೂ ಶಿಕ್ಷಣ ತಜ್ಞರು, ಸಾಮಾನ್ಯ ನಾಗರಿಕರನ್ನು ಕೂಡ ಬಳಸಿಕೊಳ್ತಾ ಇತ್ತು. ಹಾಗಾಗಿ ಈ ಕಾರ್ಯಾಚರಣೆಯನ್ನ ಕಂಡು ಹಿಡಿಯುವುದು ತುಂಬಾನೇ ಕಷ್ಟವಾಗಿತ್ತು. ಈ ಹಿಂದೆ ರಷ್ಯಾ ಮಹಿಳೆಯೊಬ್ಬಳು ಅಮೆರಿಕಾದ ಏರೋಸ್ಪೇಸ್ ಇಂಜಿನಿಯರ್ ನನ್ನ ಮದುವೆಯಾಗಿ ಹಲವು ವರ್ಷಗಳವರೆಗೆ ಮಾಹಿತಿ ಸೋರಿಕೆ ಮಾಡಿದ್ಲು. ಪ್ರೀತಿ ಪ್ರೇಮ ಸ್ನೇಹದ ಹೆಸರಲ್ಲಿ ಮದುವೆ ಮಕ್ಕಳು ಎನ್ನುವ ಭಾವನಾತ್ಮಕ ಸಂಬಂಧದ ಮೂಲಕ ಬೇಹುಗಾರಿಕೆಯನ್ನ ಮಾಡುವುದನ್ನ ಪತ್ತೆ ಹಚ್ಚುವುದು ತುಂಬಾ ಕಷ್ಟ ಸಾಧ್ಯವಾದಂತ ಕೆಲಸವಾಗಿತ್ತು. ಪ್ರಾರಂಭದಲ್ಲಿ ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೆ ಮಾತ್ರ ವ್ಯಾಪಿಸಿದ್ದ ಈ ಬೇಹುಗಾರಿಕೆ ಇದೀಗ ಸಿಲಿಕಾನ್ ವ್ಯಾಲಿಗೂ ಮೀರಿ ಅಮೆರಿಕಾದ ಇನ್ನಿತರ ನಗರಗಳಿಗೂ ತಲುಪಿಬಿಟ್ಟಿದೆ. ಈ ಬೇಹುಗಾರಿಕೆಯ ಬೇರು ಕೇವಲ ಕಂಪನಿಗಳಿಗೆ ಮಾತ್ರ ಸೀಮಿತವಾಗದೆ ರಾಜಕೀಯ, ರಕ್ಷಣಾ ವಲಯ, ಆರ್ಥಿಕ ಕ್ಷೇತ್ರದ ಗಣ್ಯರನ್ನು ಕೂಡ ತಲುಪಿಬಿಟ್ಟಿದೆ. ಚೀನಾದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕದಿಯಲು ಸ್ಥಳೀಯ ನಾಯಕರನ್ನ ಬಳಸಿಕೊಂಡು ಕೆಡ್ಡ ತೋಡಲು ಮುಂದಾಗಿದೆ. ಚೀನಾದ ಈ ತಂತ್ರ ಕಾನೂನು ಬಾಹಿರವಲ್ಲ, ಬದಲಾಗಿ ಅಮೆರಿಕದ ಕಾರ್ಪೊರೇಟ್ ಬಲಹೀನತೆಯನ್ನ ಬಳಸಿಕೊಳ್ತಿದೆ ಎಂದು ರಾಷ್ಟ್ರೀಯ ಭದ್ರತಾ ವಿಶ್ಲೇಷಕ ಜೇಫ್ ಸ್ಟಾಪ್ ಹೇಳಿದ್ದಾರೆ. ಚೀನಾ ಅಮೆರಿಕದ ಸ್ಟಾರ್ಟ್ಅಪ್, ಶೈಕ್ಷಣಿಕ ಸಂಸ್ಥೆ, ರಕ್ಷಣಾ ಇಲಾಖೆ ಗುರಿಯಾಗಿಸಿಕೊಂಡು ಆರ್ಥಿಕ ಯುದ್ಧವನ್ನ ಮಾಡ್ತಾ ಇಲ್ಲ, ಬದಲಾಗಿ ತಂತ್ರವನ್ನ ರೂಪಿಸ್ತಾ ಇದೆ ಎನ್ನುವಂತಹ ಹೇಳಿಕೆಯನ್ನ ನೀಡ್ತಾ ಇದೆ. ಅಮೆರಿಕಾಗೆ 53 ಲಕ್ಷ ಕೋಟಿ ನಷ್ಟವಾಗಿದೆ ಎನ್ನುವಂತ ಮಾಹಿತಿ ಹೊರಬೀಳ್ತಾ ಇದೆ. ರಷ್ಯಾ ಹಾಗೂ ಚೀನಾ ಸೆಕ್ಸ್ ಬೇಹುಗಾರಿಕೆ ಪರಿಣಾಮವಾಗಿ ಈ ವರ್ಷ ಸರಿಸುಮಾರು 53 ಲಕ್ಷ ಕೋಟಿ ನಷ್ಟ ಅನುಭವಿಸಿದೆ. ಈ ವಿಚಾರವಾಗಿ ಭಾರತವು ಕೂಡ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದಾಗಿದ್ದು, ಕಾರ್ಪೊರೇಟ್ ಜಗತ್ತು ದುರ್ಬಲತೆಯಿಂದ ಇಡೀ ದೇಶದ ಆರ್ಥಿಕತೆಗೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಒಟ್ಟಾರೆ ಜಗತ್ತು ಬದಲಾದಂತೆ ಮನುಷ್ಯನ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ. ರಷ್ಯಾ ಹಾಗೂ ಚೀನಾ ಈ ಪ್ರಯತ್ನಕ್ಕೆ ಸದ್ಯದಲ್ಲೇ ದೊಡ್ಡಣ್ಣ ಅಮೆರಿಕ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ
ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.